ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವತ್ತು ಕೊಡಗು ಜಿಲ್ಲೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಾ ಇದ್ದಾರೆ. ಭಾಗಮಂಡಲದ ಭಗಂಡೇಶ್ವರ ದೇವಾಲಯಕ್ಕೆ ಸಿಎಂ ಭೇಟಿ. ಕಾವೇರಿ ಕಾಲೇಜು ಮೈದಾನಕ್ಕೆ ಡಿಕೆ ಶಿವಕುಮಾರ್ ಬಂದಿಳಿಯಲಿದ್ದಾರೆ. ಬಳಿಕ ಭಾಗಮಂಡಲದ ಭಗಂಡೇಶ್ವರ ದೇಗುಲಕ್ಕೆ ಅವರು ಭೇಟಿಯನ್ನ ಕೊಡ್ತಾರೆ, ದೇವಾಲಯಕ್ಕೆ ಭೇಟಿ ಕೊಡ್ತಾರೆ. ನಂತರ ಮೊಹಮ್ಮದ್ ನಲ್ಪಾಡ್ ಅವರ ವಿವಾಹದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಮಡಿಕೇರಿಯ ವೈಲ್ಡರ್ನೆಸ್ ರೆಸಾರ್ಟ್ನಲ್ಲಿ ಮದುವೆ ಕಾರ್ಯಕ್ರಮ ಇದೆ. ಟಿ ಜಾನ್ ಒಡೆತನದಲ್ಲಿರುವಂತಹ ವೈಲ್ಡರ್ನೆಸ್ ರೆಸಾರ್ಟ್ ಅದು. ಆ ರೆಸಾರ್ಟ್ಗೂ ಕೂಡ ಭೇಟಿ ಮಾಡಲಾಗುತ್ತೆ. ಒಟ್ಟಾರೆ ಕೆಲವೊಂದಿಷ್ಟು ಶೆಡ್ಯೂಲ್ ಇದೆ, ಹಾಗಾಗಿ ಆ ಒಂದು ಆಯೋಜನೆಯ ಪ್ರಕಾರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈಗ ಭೇಟಿ ಕೊಡ್ತಾ ಇದ್ದಾರೆ. ಭಾಗಮಂಡಲದ ಭಗಂಡೇಶ್ವರ ದೇವಾಲಯದ ಭೇಟಿ ಒಂದು ಕಡೆ, ದೇವರ ದರ್ಶನ ಇನ್ನೊಂದು ಕಡೆ. ದೇಗುಲದ ನಂತರದಲ್ಲಿ ಮೊಹಮ್ಮದ್ ನಲ್ಪಾಡ್ ವಿವಾಹದಲ್ಲೂ ಕೂಡ ಇವರು ಭಾಗಿ ಆಗ್ತಾರೆ. ವೈಲ್ಡರ್ನೆಸ್ ರೆಸಾರ್ಟ್ನಲ್ಲಿ ಮದುವೆ ಇದೆ. ಟಿ ಜಾನ್ ಒಡೆತನದಲ್ಲಿರುವಂತಹ ವೈಲ್ಡರ್ನೆಸ್ ರೆಸಾರ್ಟ್ ಇದು. ಹೀಗೆ ಕೊಡಗು ಜಿಲ್ಲೆಯ ಕಡೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಭೇಟಿ, ಕೆಲವೊಂದಿಷ್ಟು ಕಾರ್ಯಕ್ರಮ ಏನಿದೆ ಅದಕ್ಕೆ ತಕ್ಕಂತೆ ಇವತ್ತು ಭಾಗಿಯಾಗಲಿದ್ದಾರೆ. ಕಾವೇರಿ ಕಾಲೇಜು ಮೈದಾನಕ್ಕೆ ಡಿಕೆ ಶಿವಕುಮಾರ್ ಬಂದಿಳಿದ್ದಾರೆ. ಅದಾದ ನಂತರದಲ್ಲಿ ಭಗಂಡೇಶ್ವರ ದೇಗುಲ ಏನಿದೆ ಆ ದೇವಾಲಯಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನವನ್ನ ಮಾಡ್ತಾರೆ. ಅದಾದ ನಂತರದಲ್ಲಿ ಮೊಹಮ್ಮದ್ ನಲ್ಪಾಡ್ ಅವರ ವಿವಾಹ ಏನಿದೆ ಅವರ ವಿವಾಹಕ್ಕೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅಲ್ಲಿ ವಿಸಿಟ್ ಕೊಡ್ತಾರೆ, ಭಾಗಿಯಾಗ್ತಾರೆ. ವೈಲ್ಡರ್ನೆಸ್ ರೆಸಾರ್ಟ್ನಲ್ಲಿ ಮೊಹಮ್ಮದ್ ನಲ್ಪಾಡ್ ಅವರ ವಿವಾಹದ ಆಯೋಜನೆ ಆಗಿದೆ. ಟಿ ಜಾನ್ ಒಡೆತನದಲ್ಲಿರುವಂತಹ ವೈಲ್ಡರ್ನೆಸ್ ರೆಸಾರ್ಟ್ಗೆ ನಂತರದಲ್ಲಿ ಡಿಕೆ ಶಿವಕುಮಾರ್ ಭೇಟಿ ಕೊಡಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸದ್ಯ ಇವತ್ತಿನ ಅವರ ಪ್ರವಾಸ ಕೊಡಗು ಜಿಲ್ಲೆಯ ಕಡೆ ಇದೆ. ಭಾಗಮಂಡಲದ ಭಗಂಡೇಶ್ವರ ದೇವಾಲಯಕ್ಕೆ ಭೇಟಿ ಕೊಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇರಬಹುದು, ಡಿಕೆ ಶಿವಕುಮಾರ್ ಈ ರೀತಿಯಾಗಿ ದೇವಾಲಯಗಳಿಗೆ ಭೇಟಿ ಕೊಡುವಂಥದ್ದು, ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂಥದ್ದು ಬಹಳಷ್ಟು ಕಂಡು ಬರ್ತಾ ಇದೆ. ಅದೇ ರೀತಿ ಈಗ ಕೊಡಗು ಜಿಲ್ಲೆ ಅಂತ ಬಂದಾಗ ಭಾಗಮಂಡಲದ ಭಗಂಡೇಶ್ವರ ದೇವಾಲಯಕ್ಕೆ ಭೇಟಿ ಕೊಡ್ತಾರೆ. ದೇವರ ದರ್ಶನದ ನಂತರದಲ್ಲಿ ಕೆಲವೊಂದಿಷ್ಟು ಪ್ಲಾನ್ಸ್ಗಳನ್ನು ಹಾಕ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಮೊಹಮ್ಮದ್ ನಲ್ಪಾಡ್ ಅವರ ವಿವಾಹ ಸಂಭ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ. ನಂತರ ವೈಲ್ಡರ್ನೆಸ್ ರೆಸಾರ್ಟ್ನಲ್ಲಿ ಏನು ನಡೀತಾ ಇದೆ ಅಲ್ಲಿ ಹೋಗಿ ಭಾಗಿಯಾಗಿ ನಂತರ ಹಿಂದಿರುಗ್ತಾರೆ. ಈ ರೀತಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪ್ಲಾನ್ಸ್ ಇವತ್ತು ಈ ರೀತಿಯಾಗಿದೆ. ಕೊಡಗು ಜಿಲ್ಲೆಯತ್ತ ಮುಖ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆರಂಭದಲ್ಲಿ ಕಾವೇರಿ ಕಾಲೇಜು ಮೈದಾನದತ್ತ ಬಂದಿಳಿತಾರೆ. ನಂತರದಲ್ಲಿ ಏನು ಶೆಡ್ಯೂಲ್ ಆಗಿದೆ ಆ ಒಂದು ಯೋಜನೆಯ ಪ್ರಕಾರವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್ ಮಾಗಲುಮನೆ ದೂರವಾಣಿ ಸಂಪರ್ಕದಲ್ಲಿ. ಲೋಹಿತ್, ಕೊಡಗು ಜಿಲ್ಲೆಯ ಕಡೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇವತ್ತು ಭೇಟಿ ಮಾಡ್ತಾ ಇರುವಂತಹ ವಿಶೇಷ ಏನು? ಕೇವಲ ವಿವಾಹ ಒಂದು ವಿಚಾರನ ಅಥವಾ ಬೇರೆ ಎಲ್ಲಾದರೂ ಭೇಟಿ ಕೊಡುವಂತಹ ಸಾಧ್ಯತೆಗಳಿದೆಯಾ? ಇವತ್ತಿನ ಕೊಡಗು ಜಿಲ್ಲೆಯ ಮುಖ್ಯಮಂತ್ರಿ ಭೇಟಿಯ ಹೈಲೈಟ್ಸ್ ಏನು? ದಿವ್ಯಾ, ಇವತ್ತು ಏನು ಕೊಡಗು ಜಿಲ್ಲೆಗೆ ಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ ಭೇಟಿಯನ್ನು ಕೊಡ್ತಿರುವಂತದ್ದು ಡಿಕೆ ಶಿವಕುಮಾರ್ ಅವರು. ಮೊದಲಿಗೆ ಬೆಂಗಳೂರಿನಿಂದ ನೇರವಾಗಿ ಭಾಗಮಂಡಲದ ಏನು ಹೆಲಿಪ್ಯಾಡ್ ಏನಿದೆ ಅಲ್ಲಿ ಮಾಡಿರುವಂತಹ ಹೆಲಿಪ್ಯಾಡ್ಗೆ ಬಂದು ಕಾವೇರಿ ಕಾಲೇಜಿನ ಹೆಲಿಪ್ಯಾಡ್ಗೆ ಬಂದು ಇಳಿತಾರೆ. ಅಲ್ಲಿಂದ ನೇರವಾಗಿ ಭಾಗಮಂಡಲದ ಭಗಂಡೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿರುವಂತದ್ದು. ಅದಾದ ನಂತರ ನೇರವಾಗಿ ಅಲ್ಲಿ ನಲ್ಪಾಡ್ ಮದುವೆ ಏನಿದೆ ಮದುವೆ ಸಮಾರಂಭಕ್ಕೆ ಮುಖ್ಯವಾಗಿ ಈಗ ಬಂದು ಸೇರುವಂತ ಸಾಧ್ಯತೆ ಕೂಡ ಇರುವಂತದ್ದು. ಹೀಗಾಗಿ ಟಿ ಜಾನ್ ಒಡೆತನದ ರೆಸಾರ್ಟ್ ಏನಿದೆ ವೈಲ್ಡರ್ನೆಸ್ ರೆಸಾರ್ಟ್ ನಲ್ಲಿ ನಲ್ಪಾಡ್ ಮದುವೆ ಕೂಡ ಇರುವಂತದ್ದು. ಹೀಗಾಗಿ ಆ ಒಂದು ಮದುವೆ ಸಮಾರಂಭಕ್ಕೆ ಇದೀಗ ಅದ ನಂತರ ಬಂದು ಸೇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಲೋಹಿತ್, ನಿಮ್ಮೆಲ್ಲ ಮಾಹಿತಿಗಾಗಿ.